ಓಕೆ, ಇನ್ನು ಪರಿಸರ ಸೂಕ್ಷ್ಮ ವಲಯದಲ್ಲಿ ಸಿನಿಮಾ ಚಿತ್ರೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಮತ್ತು ಪರಿಸರ ಪ್ರೇಮಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇತ್ತು. ಪರಿಸರ ಸೂಕ್ಷ್ಮ ವಲಯದಲ್ಲಿ ಸಿನಿಮಾ ಚಿತ್ರೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಜೊತೆಗೆ ಪರಿಸರ ಪ್ರೇಮಿಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಬಂಡೀಪುರ ಹುಲಿ ರಕ್ಷಿತಾರಣ್ಯದಲ್ಲಿ ಶೂಟಿಂಗ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ನಡೀತಾ ಇದೆ ಒಂದು ಚಿತ್ರೀಕರಣ. 3 ಬಸ್ ಹಾಗೂ ಜೀಪ್ನಲ್ಲಿ ಚಿತ್ರತಂಡ ಬಂದಿದೆ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶ ಕೊಡಬಾರ್ದು ಅಂತ ರೈತರು ಪ್ಲಸ್ ಪರಿಸರ ಪ್ರೇಮಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಡೀಪುರ ಉಳಿಸಿ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅರಣ್ಯ ಪ್ರದೇಶ ಉಳಿಬೇಕು ಅನ್ನುವ ಹೋರಾಟ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಸೂಕ್ಷ್ಮ ಪ್ರದೇಶದಲ್ಲೇ ಚಿತ್ರೀಕರಣ ಯಾಕೆ ಮಾಡ್ತಾರೆ? ಗೋಪಾಲಸ್ವಾಮಿ ಬೆಟ್ಟಕ್ಕೆ ಖಾಸಗಿ ವಾಹನ ನಿಷೇಧ ಇದೆ, ಆದರೂ ಕೂಡ ಈ 3 ಬಸ್ಗಳು ಜೀಪ್ಗಳೆಲ್ಲವೂ ಬಂದಿದೆ. ಯಾಕೆ? ಒಂದು ಪರಿಸರ ಪ್ರೇಮಿಗಳಿಗೆ ಏನಪ್ಪ ಅಂತ ಹೇಳಿದ್ರೆ ಪ್ರಾಣಿಗಳ ಹಿತದೃಷ್ಟಿಯಿಂದ. ಈಗೆಲ್ಲ ಬಂಡೀಪುರದಲ್ಲೆಲ್ಲ ಗಮನಿಸಿರ್ಬೋದು ನೀವು, ಆಫ್ಟರ್ 6 ಯಾವ ವೆಹಿಕಲ್ನೂ ಅಲೋ ಮಾಡಲ್ಲ. ಕಾರಣ ಕಾಡು ಪ್ರಾಣಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತ. ಕಾಡನ್ನು ಉಳಿಸೋದು ಒಂದೇ ಅಲ್ಲ, ಕಾಡು ಪ್ರಾಣಿಗಳನ್ನು ಉಳಿಸ್ಕೊಳ್ಬೇಕು, ಅವಾಗ ಸಮಸ್ಯೆ ಆಗಬಾರ್ದು, ಅವರದ್ದೇ ಟೈಮ್ ಬಿಟ್ಬಿಡೋಣ ಅಂತಿತ್ತು. ಅದರ ನಡುವೆ ಈಗೆಲ್ಲ ಯಾಕೆ ಶೂಟಿಂಗ್ ಪರ್ಮಿಷನ್ ಕೊಡ್ತಾ ಇದ್ದೀರಿ, ಬೇರೆ ಜಾಗ ಇಲ್ವಾ ಅಂತ ಕೇಳ್ತಿದ್ದಾರೆ. ಬಂಡೀಪುರನ ಕಾಪಾಡೋಕ್ಕೆ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಮೈಸೂರೊಳಗಾಗಿದೆ, ಚಾಮರಾಜನಗರ ಒಳಗಾಗಿದೆ, ಮತ್ತು ಗುಂಡಲಪೇಟೆಯೊಳಗಾಗಿದೆ, ಮತ್ತು ಬಂಡೀಪುರ NH76 ಹತ್ರನೂ ಮೊನ್ನೆ ಭಾನುವಾರ ಎಲ್ಲರೂ ಪ್ರತಿಭಟನೆ ಮಾಡಿ ನಮ್ಮ ಬಂಡೀಪುರನ ಉಳಿಸಿ ಅಂದ್ಬಿಟ್ಟು ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಈಗ ನೋಡಿದ್ರೆ ದಿಢೀರಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗೋಪಾಲಸ್ವಾಮಿ ಬೆಟ್ಟದೊಳಗೆ ಒಂದು ಫಿಲ್ಮ್ ಶೂಟಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು ಕಡೆ ಇವರು ಇದು ಕೋರ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟು ಇನ್ವೈಲೆಟ್ ಏರಿಯಾ, ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಇರಬಾರ್ದು ಹಾಗೆ ಅಂದ್ಬಿಟ್ಟು ಇದು ಮಾಡಿದಾಗ ಈ ಬಂಡೀಪುರ ಟ್ರಾಫಿಕ್ ಬ್ಯಾನ್ನ ಇದು ಮಾಡೋಕ್ಕೆ ಅಂದ್ಬಿಟ್ಟು ಪ್ರಯತ್ನ ಮಾಡ್ಬೇಕಾದ್ರೆ ಇವ್ರು ಯಾಕೆ ಹೋಗಿ ಇಂಥ ಒಂದು ಫಿಲ್ಮ್ ಕ್ರೂಗೆ ಜಾಗ ಕೊಟ್ಟಿದ್ದಾರೆ, ಒಪ್ಪಿಗೆ ಹಾಕಿ ಕೊಟ್ಟಿದ್ದಾರೆ? ಇದನ್ನು ಜನ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಕಡೆ ಕಾಡು ಉಳಿಸ್ಬೇಕಂತಿದೆ, ಇನ್ನೊಂದು ಕಡೆ ಕಾಡು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಸುರೇಶ್ ನೀಡ್ತಾರೆ. ಸುರೇಶ್, ಪರಿಸರ ಪ್ರೇಮಿಗಳ ಈ ಒಂದು ಒತ್ತಾಯ ಇವತ್ತು ನೆನ್ನೆದಲ್ಲ, ಅದನ್ನು ಮೀರಿಯೂ ಈ ಚಿತ್ರೀಕರಣ ಅಥವಾ ಬೇರೆ ಬೇರೆ ಜನಜಂಗುಳಿ ಸೇರುವಂಥದ್ದನ್ನು ಹಲವು ಸಲ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೊ ಈಗ ಫೈನಲಿ ಏನಾಗ್ತಾ ಇದೆ? ಪ್ರತಿಭಟನೆ ಮಾಡ್ತಾರಂತ ಯಾರೆಲ್ಲ ಜಾಯಿನ್ ಆಗ್ತಾ ಇದ್ದಾರೆ? ಸರ್ಕಾರದ ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ ಇವರ ಪ್ರಯತ್ನಗಳು ಹೇಗೆ ನಡೆಯುತ್ತೆ? ಯಾಕಂದ್ರೆ ಇಲ್ಲಿ ಸೂಕ್ಷ್ಮವಾದ ಪ್ರದೇಶ, ಯಾಕಂದ್ರೆ ಪ್ರಾಣಿಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಜೊತೆಗೆ ಸಿನಿಮಾ ಶೂಟಿಂಗ್ ನ ವೇಳೆ ಆಗುವಂತ ಅಹಿತಕರ ಶಬ್ದಗಳು ಕೂಡ ಸೂಕ್ಷ್ಮವಾದಂತಹ ಪ್ರಾಣಿಗಳ ಮೇಲೆ ಪರಿಣಾಮ ಬೀರುವ ಕಾರಣದಿಂದಾಗಿ ಅಲ್ಲಿ ಸಾರ್ವಜನಿಕರಿಗೆ ಬಸ್ನ ವಾಹನ ಪ್ರಯಾಣವನ್ನ ನಿಷೇಧ ಮಾಡಿ ಸರ್ಕಾರಿ ವಾಹನದಲ್ಲಿಯೇ ಅಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಕ್ಕೆ ಕರ್ಕೊಂಡು ಹೋಗೋದು. ಓಕೆ, ಟೆಕ್ನಿಕಲ್ ಇಶ್ಯೂ. ಸಾಧ್ಯ ಆದರೆ ಪ್ರಯತ್ನ ಪಡೋಣ. ಮತ್ತೆ ಅದೇ ಆ ಜಾಗದಲ್ಲಿ ಅವಕಾಶ ಕೊಡಬೇಡಿ, ಸೂಕ್ಷ್ಮ ಪ್ರದೇಶದಲ್ಲಿ ಪ್ರಾಣಿಗಳಿಗೆ ಅದು ಸಮಸ್ಯೆ ಆಗತ್ತೆ ಅಂತ.